ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಟೇಸ್ಟಿ ಆದಂತ ಬ್ರೆಡ್ ಸ್ನ್ಯಾಕ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ. ಇದಕ್ಕೆ ನಾವು ಒಂದು ತವಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಳ್ಳುವ. ಇನ್ನು ಇದಕ್ಕೆ 1 ಚಮಚದಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ ಬೆಳ್ಳುಳ್ಳಿಯನ್ನು ಸೇರಿಸಿಕೊಳ್ಳುವ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇನ್ನು ಬೆಳ್ಳುಳ್ಳಿಯನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ 200 ಗ್ರಾಮ್ ಅಷ್ಟು ಶ್ರೆಡ್ಡೆಡ್ ಚಿಕನ್ ಅನ್ನು ಸೇರಿಸಿಕೊಂಡಿದ್ದೇನೆ. ಈ ಚಿಕನ್ ಅನ್ನು ಬಾಯ್ಲ್ ಮಾಡ್ಕೊಳ್ಳುವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹುಡಿ ಮತ್ತೆ ಸ್ವಲ್ಪ ಕರಿಮೆಣಸಿನ ಹುಡಿಯನ್ನು ಹಾಕೊಂಡು ಬಾಯ್ಲ್ ಮಾಡ್ಕೊಂಡು ಶ್ರೆಡ್ ಮಾಡ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳುವ. ಇನ್ನು ಅರ್ಧ ಚಮಚದಷ್ಟು ಮೆಣಸಿನ ಹುಡಿ, ಅರ್ಧ ಚಮಚದಷ್ಟು ಕರಿಮೆಣಸಿನ ಹುಡಿಯನ್ನು ಸಹ ಹಾಕೊಳ್ಳುವ. ಇನ್ನು ಇದಕ್ಕೆ 1 ಚಮಚದಷ್ಟು ಸೀರ್ಕ ವಿನೆಗರ್ ಅನ್ನು ಹಾಕೊಳ್ಳುವ. ಇನ್ನು 1 ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್, 1 ಚಮಚದಷ್ಟು ಡಾರ್ಕ್ ಸೋಯಾ ಸಾಸ್ ಅನ್ನು ಹಾಕೊಳ್ಳುವ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳುವ. ಇನ್ನು ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, 1 ರಿಂದ 2 ನಿಮಿಷಗಳವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಇನ್ನು ಇದಕ್ಕೆ ಅರ್ಧ ಕಪ್ ಅಷ್ಟು ಸ್ಲೈಸ್ ಮಾಡಿಕೊಂಡ ನೀರುಳ್ಳಿಯನ್ನು ಸೇರಿಸಿಕೊಂಡಿದ್ದೇನೆ. ಇನ್ನು ಇದಕ್ಕೆ ಅರ್ಧ ಕಪ್ ಅಷ್ಟು ಕ್ಯಾಪ್ಸಿಕಮ್ ಅನ್ನು ಸೇರಿಸಿಕೊಂಡು ಇದನ್ನು ನಾವೀಗ 1 ನಿಮಿಷಗಳವರೆಗೆ ಹೈ ಫ್ಲೇಮ್ ಅಲ್ಲಿ ಕುಕ್ ಮಾಡಿಕೊಳ್ಳುವ. ಇನ್ನು ನಾವು ಗ್ಯಾಸ್ ಅನ್ನು ಆಫ್ ಮಾಡಿಕೊಳ್ಳುವ. ಇನ್ನು ಇದಕ್ಕೆ ಗ್ರೇಟ್ ಮಾಡಿಕೊಂಡ ಚೀಸ್ ಅನ್ನು ಸೇರಿಸಿಕೊಳ್ಳುವ. ಚೀಸ್ ಅನ್ನು ಸೇರಿಸಿಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವ. ಇನ್ನು ನಾವು ಈ ಚಿಕನ್ ಫಿಲ್ಲಿಂಗ್ ಅನ್ನು ಸೈಡಲ್ಲಿ ಇಟ್ಕೊಳ್ಳುವ. ಇನ್ನು ನಾವು ಒಂದು ಬ್ರೆಡ್ ಅನ್ನು ತೆಗೆದುಕೊಳ್ಳುವ. ಬ್ರೆಡ್ ಅನ್ನು ನಾವು ರೋಲರ್ನ ಸಹಾಯದಿಂದ ಈ ತರ ಸ್ವಲ್ಪ ರೋಲ್ ಮಾಡಿಕೊಂಡು ಈ ಬ್ರೆಡ್ ಅನ್ನು ಫ್ಲಾಟ್ ಮಾಡಿಕೊಳ್ಳುವ. ಇನ್ನು ಬ್ರೆಡ್ನ ಬ್ರೌನ್ ಪಾರ್ಟ್ ಅನ್ನು ನಾವು ಚಾಕುವಿನಿಂದ ಕಟ್ ಮಾಡ್ಕೊಂಡು ತೆಗೆಯುವ. ಅದರ 4 ಸೈಡ್ ಅನ್ನು ಸಹ ನಾವು ಕಟ್ ಮಾಡ್ಕೊಂಡು ತೆಗೆಯುವ. ಇನ್ನು ಈ ಬ್ರೆಡ್ಗೆ ಸ್ವಲ್ಪ ಮಯೋನೀಸ್ ಅನ್ನು ನಾವು ಸ್ಪ್ರೆಡ್ ಮಾಡಿಕೊಳ್ಳುವ. ಇನ್ನು ನಾವು ಚಿಕನ್ ಫಿಲ್ಲಿಂಗ್ ಅನ್ನು ಬ್ರೆಡ್ನ ಒಂದು ಸೈಡಲ್ಲಿ ಈ ತರ ನಾವು ಫಿಲ್ ಮಾಡಿಕೊಂಡು ಅದರ ಇನ್ನೊಂದು ಸೈಡ್ ಅನ್ನು ಈ ತರ ಫೋಲ್ಡ್ ಮಾಡಿಕೊಳ್ಳುವ. ಇನ್ನು ಬ್ರೆಡ್ನ ಎಲ್ಲ ಸೈಡ್ಗಳನ್ನು ನಾವು ಈ ತರ ಪ್ರೆಸ್ ಮಾಡ್ಕೊಂಡು ತೆಗೆಯುವ. ನೋಡಿ, ನಾನು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ತೆಗೆದಿದ್ದೇನೆ. ಇನ್ನು ಇದೇ ತರ ನಾವು ಉಳಿದ ಎಲ್ಲ ಬ್ರೆಡ್ಗಳನ್ನು ಸಹ ರೆಡಿ ಮಾಡಿಕೊಳ್ಳುವ. ಇನ್ನು ನಾವು ಇದರ ಕೋಟಿಂಗ್ ಮಾಡುವ. ಇದಕ್ಕೆ ನಾನು ಒಂದು ಬ್ರೆಡ್ ಅನ್ನು ತೆಗೆದುಕೊಂಡಿದ್ದೇನೆ. ಈ ಬ್ರೆಡ್ ಅನ್ನು ನಾವು ಮೊಟ್ಟೆಯಲ್ಲಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ಇದನ್ನು ನಾವು ಇನ್ನು ಬ್ರೆಡ್ ಕ್ರಮ್ಸ್ ಅಲ್ಲಿ ಚೆನ್ನಾಗಿ ಕೋಟ್ ಮಾಡಿಕೊಳ್ಳುವ. ಈ ತರ ನಾನು ಉಳಿದ ಎಲ್ಲ ಬ್ರೆಡ್ಗಳನ್ನು ಬ್ರೆಡ್ ಕ್ರಮ್ಸ್ ಅಲ್ಲಿ ಕೋಟ್ ಮಾಡಿಕೊಂಡು ತೆಗೆದಿದ್ದೇನೆ. ಇನ್ನು ನಾನು ಎಣ್ಣೆ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೇನೆ. ಇನ್ನು ಈ ಬ್ರೆಡ್ಗಳನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕೊಂಡು ಇದನ್ನು ನಾವು ಫ್ರೈ ಮಾಡಿಕೊಳ್ಳುವ. ಫ್ರೈ ಮಾಡ್ಕೊಳ್ಳುವಾಗ ಗ್ಯಾಸ್ ಫ್ಲೇಮ್ ಅನ್ನು ನಾವು ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇನ್ನು ಒಂದು ಸೈಡ್ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಇದರ ಸೈಡ್ ಅನ್ನು ತಿರುಗಿಸಿ ಟರ್ನ್ ಮಾಡಿಕೊಂಡು ನಾವು ಇನ್ನೊಂದು ಸೈಡ್ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ.
ಇನ್ನು ಇದು ಎರಡು ಸೈಡಲ್ಲಿ ಸಹ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ಇದನ್ನು ನಾವು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ. ಇನ್ನು ನಾವು ಉಳಿದ ಬ್ರೆಡ್ಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗೆಯುವ. ಫ್ರೆಂಡ್ಸ್, ಒಂದ್ಸಲ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಬಹುದು. ಹಾಗೆ ಇದಕ್ಕೆ ಜಾಸ್ತಿ ಏನು ಕೆಲಸನೇ ಇಲ್ಲ, ಇದು ಕಡಿಮೆ ಟೈಮಲ್ಲಿ ರೆಡಿ ಆಗ್ತದೆ. ಇದು ಟೇಸ್ಟಲ್ಲಿ ಸಹ ತುಂಬಾನೇ ಒಳ್ಳೆದಿದೆ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ.